ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ. ಕುಷ್ಟಗಿ ನಗರದ ಅಭಿವೃದ್ಧಿ ಹಾಗೂ ಜನರ ಹಿತಕ್ಕಾಗಿ ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ ಆಯೋಜಿಸಲಾಗಿತ್ತು. ನಗರದ ಅಭಿವೃದ್ಧಿಗಾಗಿ ಹಾಗೂ ವಿವಿಧ ಜನಪರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಗರದ ಹಿತಕ್ಕಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ವೇದಿಕೆ ಮನವಿ ಮಾಡಿತು. ನಮ್ಮ ನಗರ ನಮ್ಮ ಹಕ್ಕು, ನಗರದ ಅಭಿವೃದ್ಧಿಗಾಗಿ ಒಗ್ಗಟ್ಟಿನ ಹೋರಾಟ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೈಜೋಡಿಸಬೇಕು ಎಂದು ಹಿತರಕ್ಷಣಾ ವೇದಿಕೆ ಕರೆ ನೀಡಿದೆ. ಜಾತಿಪೂರ್ವಕವಾಗಿ ವರ್ಷ ಮೇಲ್ಪಟ್ಟ ನಿವೃತ್ತ ನೌಕರರು ಕೂಡಿ ಸಂಘಟನೆ ಮಾಡಿಕೊಂಡಿದ್ದು ಈ ಊರಿನ ಅಭಿವೃದ್ಧಿಗಾಗಿ ಈ ಒಂದು ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ಪುರಸಭೆಗೆ ಒಂದು ಮನವಿ ಕೊಡೋಕೆ ಹೋಗ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಪುರಸಭೆಗೆ ಬಹಳ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರಗಳ ಬಗ್ಗೆ ಯಾವುದೇ ಬಂದಿಲ್ಲ. ಹಾಗಾಗಿ ಅದನ್ನೆಲ್ಲ ಊರಿನ ಅಭಿವೃದ್ಧಿ ಸಂಬಂಧಪಟ್ಟಾಗ ನಾವು ಹೋರಾಟ ಮಾಡಿ ಊರಿನ ಅಭಿವೃದ್ಧಿ ಕೈಗೊಳ್ಳಬೇಕೆಂದು ಹೇಳಿ ನನ್ನ ಬಂದೀವಿ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡಿ ನಾವು ಕೂಡ ಈ ಸಂದರ್ಭದಲ್ಲಿ ಈ ನಡುವೆಯಲ್ಲಿ ಭಾಗವಹಿಸಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಸಾರ್ವಜನಿಕರಿಗೆ ಕುಷ್ಟಗಿ ಪಟ್ಟಣದಲ್ಲಿ ಇವತ್ತು ಕುಷ್ಟಗಿ ನಗರ ನಾಗರಿಕರ ಹಿತರಕ್ಷಣಾ ವೇದಿಕೆ ಕುಷ್ಟಗಿ ಪಟ್ಟಣ ಇದು ಬೆಳಗ್ಗೆ ಅಭಿವೃದ್ಧಿ ಮಾಡ್ತಾ ಇದ್ದು ಸಾರ್ವಜನಿಕವಾಗಿ ಬೆಳೆದ ಹೇಳುವಂಥ ವಿಷಯ. ಇವತ್ತು ಕುಷ್ಟಗಿ ಪಟ್ಟಣದಲ್ಲಿ ಅನೇಕ ಸಮಸ್ಯೆಗಳಿಗೂ ಸಹಿತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬಂದಿಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರ ಕೊಟ್ಟರೂ ಕೂಡ ಯಾವ ಕ್ರಮವನ್ನು ಪುರಸಭೆಯ ಅಧಿಕಾರಿಗಳು ನಿರ್ಣಯಿಸಿಲ್ಲ. ಇವತ್ತು ನಾವೆಲ್ಲರೂ ಕೂತ್ಕೊಂಡು ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕುಷ್ಟಗಿ ಪಟ್ಟಣ ದಿನನಿತ್ಯ ಟ್ರಾಫಿಕ್ನಿಂದ, ವ್ಯಾಪಾರದಿಂದ, ವಾಹನಗಳಿಂದ ತುಂಬುತ್ತಾ ಇದೆ. ಈಗಿರ್ತಕ್ಕಂಥ ರಸ್ತೆಗಳು ಅಗಲೀಕರಣ ಆಗಬೇಕು ಮತ್ತು ಪಾದಚಾರಿಗಳಿಗೆ ಅನುಕೂಲ ಆಗಬೇಕು. ಕುಡಿಯ ನೀರಿನ ಶುದ್ಧ ಕುಡಿಯ ನೀರಿನ ಘಟಕ ಈಗಾಗಲೇ ಬಂದಿದ್ದು ಅವೆಲ್ಲ ಬಂದಾಗ ಅವುಗಳನ್ನು ಪ್ರಾರಂಭ ಮಾಡಬೇಕು. ಹೀಗೆ ಹಲವಾರು ವಿಚಾರಗಳಿಟ್ಟುಕೊಂಡು ಮತ್ತು ಹಿತರಕ್ಷಣಾ ವೇದಿಕೆ ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆ ಕುಷ್ಟಗಿ ನಾಗರಿಕರ ಪರವಾಗಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನಗರ ಹಿತರಕ್ಷಣೆಗೆ ನಾವು ಬೆಂಬಲ ಮಾಡಿಕೊಂಡು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ಹೇಳಿದ ಹಾಗೆ ಈ ಒಂದು ಎಲ್ಲ ಕೆಲಸಗಳನ್ನು ಸರಿಯಾಗಿ ಕುಷ್ಟಗಿ ನಗರದಲ್ಲಿ ಮಾಡದೇ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ಇವತ್ತು ನಾನು ಈ ಒಂದು ಸಂಘಟನೆ ಮುಖಾಂತರ ನಾನು ಕುಷ್ಟಗಿ ತಾಲೂಕದ ನಮ್ಮ ಎಲ್ಲ ಪದಾಧಿಕಾರಿಗಳ ಸಂಘಟನೆ ಮುಖಾಂತರ ನಾನು ಇವತ್ತು ಹೇಳಲು ಬಯಸುತ್ತೇನೆ. ದಯವಿಟ್ಟು ಈ ಒಂದು ಮನವಿಯನ್ನು ಒಂದು ಸಂತೋಷದಿಂದ ನಾವೆಲ್ಲ ಶಾಂತಿಯಿಂದ ಮಾಡುವಂಥ ಈ ಮೆರವಣಿಗೆಗೆ ತಿಳಿದುಕೊಂಡ ಅಧಿಕಾರಿಗಳು ಈ ಒಂದು ಕೆಲಸವನ್ನು ಮಾಡಿಕೊಡಬೇಕು. ನಮಗೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜೀವಿ ರಾಶಿಗಳಿಗೆ ಎಲ್ಲ ಈ ಒಂದು ಕೃಷಿ ಬೆಳೀತಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಈ ಒಂದು ಬೆಳೆಯುವ ಈಗ ಇರುವ ಸ್ಥಿತಿಯನ್ನು ನೋಡಿದರೆ, ಒಂದು ಪೈಖಾನೆಯ ದುರಸ್ತಿಯನ್ನು ನೋಡಿದರೆ ಬಹಳ ಕೆಟ್ಟ ಹೇ ಎನಿಸುತ್ತದೆ. ಒಂದು ನೀರು ಬಿಡುವ ವ್ಯವಸ್ಥೆ ಇಲ್ಲ, ಪಾದಾಚಾರಿಗಳಿಗೆ ಅಡ್ಡಾಡಲು ಯಾವುದೋ ಒಂದು ವ್ಯವಸ್ಥೆ ಇಲ್ಲ. ಈ ರೀತಿ ಮಾಡುವುದರಿಂದ ದಯವಿಟ್ಟು ಕುಷ್ಟಗಿ ಹಿತರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಶಾಂತಿಯಿಂದ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಿ ಆ ಒಂದು ಪುರಸಭೆಯ ಒಂದು ಚೀಫ್ ಆಫೀಸರ್ ಕಿವಿಗೆ ಮುಟ್ಟಿಸೋಣ. ನಮ್ಮ ಒಂದು ಕರೆಗೆ ಹೋಗೊಟ್ಟು ಅವರು ಕೆಲಸ ಮಾಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇದು ಒಂದು ನಾವು ನೀವು ತೆಗೆದುಕೊಂಡ ನಿರ್ಧಾರವಿದೆ, ಸತ್ಯವಾಗಿದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕುಷ್ಟಗಿ ನಗರ ಹಿತರಕ್ಷಣಾ ವೇದಿಕೆ